ಇನ್ನು ಇವತ್ತು ಬೆಳ್ಳಂಬೆಳಗ್ಗೆ ಸಂಭವಿಸಿರುವಂತಹ ಒಂದು ಭೀಕರ ಅಪಘಾತ ಹಾವೇರಿಯಲ್ಲಿ ಆಗಿರುವಂತಹ ಈ ಒಂದು ಅಪಘಾತದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 4 ಜನರ ಪರಿಸ್ಥಿತಿ ಗಂಭೀರವಾಗಿದೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ನಸುಕಿನ ವೇಳೆ ನಿಂತಿದ್ದಂತಹ ಲಾರಿಗೆ ಟೆಂಪೋ ಟ್ರಾವೆಲರ್ ಒಂದು ಅಪ್ಪಳಿಸಿ ಈ ಘಟನೆ ಸಂಭವಿಸಿದೆ. ಬಾಡ್ಗೆ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಡಿಕ್ಕಿ ರಭಸಕ್ಕೆ ಟಿಟಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದರಲ್ಲಿದ್ದಂಥವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. 13 ಜನ, ಇನ್ನು 4 ಜನರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಫೋಟೋಸ್ ಕೂಡ ಲಭ್ಯವಾಗಿದೆ. ಟಿವಿ ನೈನ್ನಲ್ಲಿ ಇರುವಂಥ ಒಂದಷ್ಟು ಡೀಟೇಲ್ಸ್ ನಿಮಗೆ ಕೊಡ್ತಾ ಇದೆ ನೋಡಿ. ಅಲ್ಲಿ ಒಂದು 4 ಜನ ಒಂದೇ ಕುಟುಂಬದವರು. ಆದರ್ಶ ಜೊತೆಗೆ ವಿಶಾಲಾಕ್ಷಿ, ನಾಗೇಶ್, ಅರ್ಪಿತಾ ಅನ್ನುವಂಥವರೆಲ್ಲರೂ ಕೂಡ ಒಂದೇ ಫ್ಯಾಮಿಲಿಯವರು. ಆದರ್ಶ್ ಅನ್ನುವಂಥ ಒಬ್ಬ ಯುವಕ, ಆತನೇ ಟೆಂಪೋ ಟ್ರಾವೆಲರ್ನ ಓಡಿಸ್ತಾ ಇದ್ದಿದ್ದು ಡ್ರೈವರ್ ಆಗಿ. ಸೊ ಟೆಂಪೋ ಟ್ರಾವೆಲರ್ ಕೂಡ ಇತ್ತೀಚೆಗಷ್ಟೇ ಖರೀದಿ ಮಾಡಿದಂತೆ, ಸುಮಾರು 1.5 ತಿಂಗಳಷ್ಟು ಹಿಂದಿನಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ರು. ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಥರದೊಂದು ದುರ್ಘಟನೆ ಸಂಭವಿಸಿದೆ. ಘಟನೆ ಬಗ್ಗೆ SP ಅಂಶಿಕುಮಾರ್ ಅವರು ಮಾತಾಡಿದ್ದಾರೆ, ನೋಡೋಣ. ಚಿಂಚೋಳಿ ಮಯಮ್ಮ ದೇವಸ್ಥಾನ ಇದೆ, ಅಲ್ಲಿಂದ ಅವನ ಊರಿಗೆ ಹೋದಾಗ ಇದು ಆಕ್ಸಿಡೆಂಟ್ ಆಯಿತು. ಅವನ ಊರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಆ ಸಮಯ ಇದು ರಾತ್ರಿಗೆ ಇದು ಆಯಿತು. ಇದು ನಿಲ್ಲಿಸಿದರೂ ಇದು ಬ್ಯಾಕ್ ಸೈಡಿಂದ ಇದು ಸ್ವಲ್ಪ ಸ್ಪೀಡ್ ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದರೆ ಇದು ಆಲ್ಮೋಸ್ಟ್ ಹಾಫ್ ಆಫ್ ದ ವೆಹಿಕಲ್ ಇದು ಲಾರಿ ಕೆಳಗೆ ಹೋಗಿದೆ. ಸೊ ಬಟ್ ಇದು ಫರ್ದರ್ ಇನ್ಕ್ವೈರಿ ಮಾಡ್ತೀವಿ, ಇದು ಯಾಕೆ ನಿಲ್ಲಿಸಿದರು, ಇದು ಏನಾಯಿತು. ಇದು ಹಾಸ್ಪಿಟಲಲ್ಲಿ ಟೋಟಲ್ 4 ಜನ ಇದ್ದಾರೆ. ಈಗ 2 ಜನ ಕಂಡೀಷನ್ ಸೀರಿಯಸ್ ಇದೆ, ICU ಅಲ್ಲಿ ಇದ್ದಾರೆ. 2 ಜನ ಜನರಲ್ ವಾರ್ಡಲ್ಲಿ ಇದ್ದಾರೆ. ಬಟ್ ಇದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಸ್ಥಿತಿಯಲ್ಲಿ ಇಲ್ಲ. ಇವರು ಒಂದು ಸಣ್ಣ ಮಗು, ಇದು ಅರೌಂಡ್ 9-10 ಇಯರ್ಸ್ ಏಜ್, ಮತ್ತು ಒಂದು ಗರ್ಲ್ ಅರೌಂಡ್ 12 to 13 ಇಯರ್ಸ್ ಏಜ್ ಇದ್ದಾರೆ. ಸೊ ಅವರು ಜಾಸ್ತಿ ಹೇಳಿಲ್ಲ. ಅವರು ಹೇಳ್ತಾರೆ ನಾನು ನಿದ್ರೆಯಲ್ಲಿ ಇದ್ದರು, ಇದು ನಮಗೆ ಗೊತ್ತಿಲ್ಲ ಏನಾಯಿತು ಇದ್ದರು. ಫರ್ದರ್ ಇನ್ಕ್ವೈರಿ ಇದು ಮಾಡ್ತೀನಿ. ಈಗಂತೂ ಬಾಡಿ ಶಿಫ್ಟ್ ಮಾಡಿದರು, ಈಗ ಉಪಚಾರ ನಡೀತಾ ಇದೆ. ಗಾಡಿ ಕೂಡ ಶಿಫ್ಟ್ ಮಾಡ್ತೀವಿ. ಇದು ಫರ್ದರ್ ಮಾಹಿತಿ ನಾನು ಆಮೇಲೆ ಕೊಡ್ತೀನಿ. ಚಿಂಚೋಳಿ ಮಯಮ್ಮ ದೇವಸ್ಥಾನ ಇದೆ. ಇದು SP ಅಂಶಿಕುಮಾರ್ ಅವರ ಮಾತುಗಳು. ಈ ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ತಿಳಿಸಿದರು. ಬಟ್ ಆ ಲಾರಿಯನ್ನು ಯಾಕೆ ಆ ರಸ್ತೆಯ ಪಕ್ಕದಲ್ಲಿ ನಿಲ್ಲಿಸಿದ್ರು ಅನ್ನುವಂಥದ್ದು ಕೂಡ ಈಗ ಪ್ರಶ್ನಾರ್ಹ. ಈ ರೀತಿಯಾಗಿ ಏಕಾಏಕಿ ವಾಹನವನ್ನು ನಿಲ್ಲಿಸಿದ್ರೆ ಹಿಂದೆ ಬರ್ತಾ ಇದ್ದಂಥ ವಾಹನಗಳಿಗೆ ಗೊತ್ತಾಗೋದಿಲ್ಲ ಈ ಥರದ ಸಂಭವಿಸುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಆಸ್ಪತ್ರೆಯಲ್ಲಿ ಮೃತದೇಹಗಳ ಕಂಡು ಈಗ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾವೇರಿಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಮೃತದೇಹಗಳು ಈಗ ಗ್ರಾಮಸ್ಥರು ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಹಾವೇರಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ 13 ಜನ ಏನು ಸಾವನ್ನಪ್ಪಿದ್ದಾರೆ. ಅವರ ಸಂಬಂಧಿಕರು ಕೂಡ ಪಾಪ ಬಂದಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಗೋಳಾಡ್ತಾ ಇರುವಂತಹ ದೃಶ್ಯ. ಯಾಕಂದರೆ ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರಂತೆ, ಅಂದರೆ ಅಣ್ಣ ತಮ್ಮಂದರು, ಚಿಕ್ಕಮ್ಮ ದೊಡ್ಡಪ್ಪ ಮಕ್ಕಳು, ಹೀಗೇ ಒಂದೇ ಫ್ಯಾಮಿಲಿಯವರೇ ಆಗಿದ್ರು. ಇವರೆಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ರು. ಪಾಪ ಎಲ್ಲ ಕಡೆ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ಮೊದಲು ಮಹಾರಾಷ್ಟ್ರಕ್ಕೆ ಹೋದರು. ಅದಾದಮೇಲೆ ಬೆಳಗಾವಿಯಲ್ಲಿ ಯಲ್ಲಮ್ಮ ದೇವಿಯ ದರ್ಶನ ಪಡ್ಕೊಂಡ್ರು. ವಾಪಸ್ ಚಿಂಚೋಳಿ ಮಾರಿಯಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಯಲ್ಲಮ್ಮಗೆ ಹೋಗಿ ಯಲ್ಲಮ್ಮಿಂದ ಮಹಾರಾಷ್ಟ್ರಕ್ಕೆ ಹೋಗಿದ್ರು ಅವರು, ವಿಜಯಭವಾನಿ. ಅದು ಮುಗಿಸ್ಕೊಂಡು ಬರ್ತಾಯಿದ್ವಿ. ಬರ್ಬೇಕು. ನಮ್ಮ ಹಳೆಯ ಮಗಳ ಗಂಡ ಒಂದೇ ಕುಟುಂಬದವರು? ಎಲ್ಲ ಒಂದೇ ಕುಟುಂಬ ಅವರು. ಆದರ್ಶಕ್ಕೆ ಯಾರ್ಯಾರು ಏನೇನು ಅದು ಅವ್ರದ್ದು ಅಷ್ಟು ನನಗೆ ಇನ್ನೂ ಅಷ್ಟು ಗೊತ್ತಿಲ್ಲ ಸರ್. ಬಟ್ ನಮ್ಮ ಹಳೆಯ ಅವರೆಲ್ಲ, ಅವ್ರ ಅಮ್ಮ ಅವರೆಲ್ಲ ಹೋಗಿದ್ರು. ಹಳೆಯ ಅದೆಲ್ಲ ಯಲ್ಲಮ್ಮಗೆ ಹೋಗಿ ಯಲ್ಲಮ್ಮಿಂದ ಮಹಾರಾಷ್ಟ್ರಕ್ಕೆ ಹೋಗಿದ್ರು ಅವರು, ವಿಜಯಭವಾನಿ. ಅದು ಮುಗಿಸ್ಕೊಂಡು ಸೊ ಹೀಗೆ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ದಂಥವ್ರು ಈಗ ಮಸಣ ಸೇರಿದ್ದಾರೆ. 13 ಜನ ಸಾವನ್ನಪ್ಪಿದ್ದಾರೆ. ಇನ್ನು 4 ಜನರ ಪರಿಸ್ಥಿತಿ ಈಗ ಗಂಭೀರವಾಗಿದೆ. ಎಲ್ಲ ಮೃತದೇಹಗಳನ್ನು ಕೂಡ ಈಗ ಪತ್ತೆ ಮಾಡಿದ್ದಾರೆ. ಎಲ್ಲರೂ ಒಂದೇ ಕುಟುಂಬದವರು. ಹೌಲೂರ್ ಅವರು ಮಾತಾಡ್ತಾ ಹೇಳಿದ್ರು 4 ಜನ ಸ್ಟೇಬಲ್ ಆಗಿದ್ದಾರೆ, ಒಬ್ರು ಮಾತ್ರ ಜೀವನ ಪ್ರಾಣಾಪಾಯದಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾಜಿ ಜೊತೆ ನಾವು ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ 4 ಜನರ ಪೈಕಿ ಒಬ್ಬರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕವಾಗಿದೆ, ಸೀರಿಯಸ್ ಆಗಿದೆ. ಇನ್ನು ಉಳಿದಂಥವರು ಸ್ವಲ್ಪ ಪರವಾಗಿಲ್ಲ, ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾಹಿತಿ ಕೊಟ್ಟಿದ್ದಾರೆ ವೈದ್ಯರು ಅಂಥೇಳಿ. ಅವರ ಕುಟುಂಬಸ್ಥರು ಪಾಪ ಬಂದಿದ್ದಾರೆ. ಈಗ ಆಸ್ಪತ್ರೆಗೆ ಬಂದು ಅವರು ಗೋಳಾಡ್ತಾ ಇರುವಂಥ ಒಂದು ದೃಶ್ಯ ನಿಜಕ್ಕೂ ಕೂಡ ಮನ ಕಲ್ಕತ್ತೆ. ಯಾಕಂದರೆ ಇನ್ನೇನು ಒಂದು 2-3 ಗಂಟೆ ಆದರೆ ಅವ್ರ ಮನೆ ಸೇರ್ತಾ ಇದ್ರು.